ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್, ಗುಡ್ ಮಾರ್ನಿಂಗ್. ಇವತ್ತೊಂದು ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ನಾನು ಚಿಕ್ಕದಾಗಿ ಮೂರು ಈರುಳ್ಳಿನ ಉದ್ದುದ್ದಕ್ಕೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ನಾಟಿ ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸ್ಲೈಸ್ ಥರನೇ ಇಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಒಂದು ಫುಲ್ ಕ್ಯಾಪ್ಸಿಕಮು, ಅದು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಒಂಚೂರು, ಒಂದು 1/4 ಟೀ ಸ್ಪೂನಷ್ಟು. ಮತ್ತು ಇದು ಬ್ಲ್ಯಾಕ್ ಪೆಪ್ಪರ್ ಅಂತ ಬ್ಲ್ಯಾಕ್ ಸಾಲ್ಟ್ ಅಂತ ಸಿಗುತ್ತೆ, ಅದು ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಪೆಪ್ಪರ್ ಪೌಡರು ಅದೊಂದು ಸ್ವಲ್ಪ, ಅದು 1/4 ಚಮಚದಷ್ಟು. ಮತ್ತು ಸ್ವಲ್ಪ ಜೀರಾ ಪೌಡರು, ಅದು 1/4 ಚಮಚ. ಮತ್ತು ಸ್ವಲ್ಪ ಅರಿಶಿನ ಪುಡಿ, ಅದು ಸ್ವಲ್ಪ 1/4 ಚಮಚದಷ್ಟೇ, ಎಲ್ಲ 1/4 ಚಮಚ. ಮತ್ತು ಇದು ರೆಡ್ ಚಿಲ್ಲಿ ಪೌಡರ್ ತೊಗೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಏನೂ ಹಾಕಿಲ್ಲ ನಾನು, ಇದು ಖಾರ ಇದೆ ಸ್ವಲ್ಪ. ಇದೊಂದು ಅರ್ಧ ಚಮಚ ಹಾಕ್ತೀನಿ ನಾನು ರೆಡ್ ಚಿಲ್ಲಿ ಪೌಡರು. ಮತ್ತು ಇದು ನಾರ್ಮಲ್ ಸಾಲ್ಟು ಸ್ವಲ್ಪ ಒಂದು ಅರ್ಧ ಚಮಚ ಹಾಕ್ತೀನಿ. ಓಕೆ, ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನೋಡಿ, ನಾನು ಆಯಿಲ್ ಹಾಕ್ತಾಯಿದ್ದೀನಿ, ಒಂದು 5-6 ಚಮಚ ಆಯಿಲ್ ಹಾಕ್ಬಿಟ್ಟು ನೋಡಿ, ಈ ಥರ ನನ್ನ ಕೈ ಅಳತೆನಲ್ಲೇ ಹಾಕ್ತಾಯಿದ್ದೀನಿ. ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ನಾನೀಗ ಒಂದು 5-6 ಬ್ರೆಡ್ ಸ್ಲೈಸ್ ತೊಗೊಂಡಿದ್ದೀನಿ, ನಾನು ತೋರಿಸ್ತೀನಿ ಇವಾಗ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನಾನು ಇವತ್ತು ಓವನಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಇವತ್ತು ಓವನಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಬ್ರೆಡ್ ಸ್ಲೈಸ್ ತೊಗೊಂಡಿದ್ದೀನಿ ನೋಡಿ. ಮತ್ತು ಕೊತ್ತಂಬರಿ ಸೊಪ್ಪು, ಮರ್ತಿದ್ದೆ, ಈ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ 5-6 ನೋಡಿ, 5-6 ಬ್ರೆಡ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಬ್ರೆಡ್ ತೊಗೋಬೋದು. ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಇವಾಗ ಬ್ರೆಡ್ಡಿನ ಮೇಲೆ, ಒಂದೊಂದೇ ಬ್ರೆಡ್ಡಿನ ಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಮಸಾಲೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಇದರಲ್ಲಿ ಈ ಥರನೇ ಮಾಡಿಬಿಟ್ಟು ಹಿಟ್ಟು ನೋಡಿ, ಸ್ಲೈಸ್ ಆಯಿತು ನೋಡಿ ಫ್ರೆಂಡ್ಸ್. ಇವಾಗ ಬಟರ್ನ ತೊಗೊಂಡು, ಇದು ನಂದಿನಿ ಬಟರು ತೊಗೊಂಡು ಮೇಲೆ ಸ್ವಲ್ಪ ಹಾಕಿದ್ದೀನಿ. ಇವಾಗ ಓವನಲ್ಲಿ ಇಡ್ತೀನಿ ನಾನು ಓವನಲ್ಲಿ ಮೈಕ್ರೋ ಓವನ್ ಫಸ್ಟ್ ಆನ್ ಮಾಡಿಕೊಂಡು ಮತ್ತು ಗ್ರಿಲ್ ಆನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಳಗಡೆ ಇಡ್ತೇನೆ. ಇವಾಗ ನೋಡಿ, ನಾನು ಓವನ್ ಒಳಗಡೆ ಇಟ್ಟಿದ್ದೀನಿ. ಇವಾಗ ಇಟ್ಬಿಟ್ಟು ಕ್ಲೋಸ್ ಮಾಡ್ತೀನಿ ನಾನು. ಕ್ಲೋಸ್ ಮಾಡಿ ಇದು ಟೆಂಪ್ರೇಚರು ನಾನೊಂದು 2-3 ಮಿನಿಟ್ಸಿಗೆ ಇಟ್ಕೊಳ್ತೀನಿ. 3 ಮಿನಿಟ್ಸ್ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಫೈನಲಾಗಿ ತೆಗೆದು ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನು. ಇಷ್ಟೇ, ಒಂದು 3 ಮಿನಿಟ್ಸ್ ಇಡಬೇಕಷ್ಟೇ. ಇದನ್ನು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಬೋದು, ಮಕ್ಳುಗಳಿಗೆ ಹಾಕ್ಕೊಡ್ಬೋದು, ಇಲ್ಲ ನಾವೇನೇ ಡಯಟ್ ಏನಾದರೂ ಮಾಡ್ತಾಯಿದ್ದೀವಿ ಅಂತಂದರೆ ನೀವು ಮಾಡ್ಬೋದು. ಇದು ಹೇಗಿತ್ತು ಅಂತೇಳ್ಬಿಟ್ಟು ಮಾಡಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.